ಸ್ನೇಹಿತರೆ, ನಮಸ್ಕಾರ. ಕನ್ನಡ ಕಿರುತೆರೆ ವಾಹಿನಿಯ ಲೋಕದ ದೊಡ್ಡದೊಂದು ರಿಯಾಲಿಟಿ ಶೋ ಮತ್ತೆ ಶುರುವಾಗ್ತಿದೆ. ಹೌದು, ಕನ್ನಡ ರಿಯಾಲಿಟಿ ಶೋನ ದಿಗ್ಗಜ ಅಂತಲೇ ಕರೆಸ್ಕೊಂಡಿರುವಂಥ ಬಿಗ್ ಬಾಸ್ ರಿಯಾಲಿಟಿ ಶೋ ಮತ್ತೆ ಆರಂಭ ಆಗ್ತಿದೆ. ಕನ್ನಡದ ಸೀಸನ್ 11ರ ಎಲ್ಲ ತಯಾರಿಗಳು ಕೂಡ ಈಗಾಗಲೇ ಶುರುವಾಗಿದ್ದಾವೆ. ಅದಕ್ಕೆ ಪೂರಕವಾಗಿ ಈಗಾಗಲೇ ಪ್ರೊಮೋ ಶೂಟ್ ಕೂಡ ನಡೆದಿದೆ ಅನ್ನುವಂತಹ ಸುದ್ದಿಯನ್ನು ಈ ಹಿಂದಿನ ಸ್ಟೋರಿಯಲ್ಲಿ ನಿಮಗೆ ಕೊಟ್ಟಿದ್ದೆ. ಆದರೆ ಈಗ ಕೇವಲ ನಡೆದಿರೋದು ಮಾತ್ರವಲ್ಲ, ಇದರ ಕೆಲವೊಂದು ಫೋಟೋಸ್ಗಳು ಕೂಡ ಲೀಕ್ ಆಗಿದ್ದಾವೆ. ಲೀಕ್ ಆಗಿರೋದು ಮಾತ್ರವಲ್ಲ, ಈ ಪ್ರೊಮೋ ಶೂಟ್ ಆದಾಗ ಸುದೀಪ್ ಅವರೇ ಭಾಗವಹಿಸಿದ್ರು ಅಂತೇಳಿ ಹೇಳಿದರೂ ಕೂಡ ಕೆಲವೊಂದಷ್ಟು ಜನರಿಗೆ ಅನುಮಾನ ಇತ್ತು, ಸುದೀಪ್ ಅವರು ಭಾಗವಹಿಸೋದಿಲ್ವೇನೋ ಅನ್ನುವಂಥದ್ದು. ಬಟ್ ಇಲ್ಲ, ಸುದೀಪ್ ಅವರೇ ಈ ಪ್ರೊಮೋ ಶೂಟ್ನಲ್ಲಿ ಭಾಗವಹಿಸಿರೋದು ಮತ್ತು ಆ ಸಂದರ್ಭದಲ್ಲಿ ಸುದೀಪ್ ಅವರು ಮಾನಿಟರ್ ಮಾಡುವಂತಹ ಕೆಲವೊಂದು ಫೋಟೋಸ್ಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಅದರ ಜೊತೆಗೆ ಕೆಲವೊಂದಷ್ಟು ಕಂಟೆಸ್ಟೆಂಟ್ಗಳ ಹೆಸರು ಕೂಡ ಈಗ ಪಟ್ಟಿ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಆ ಹೆಸರುಗಳು ಯಾವುದು, ಅದರಲ್ಲಿ ಯಾವುದು ಸೆಲೆಕ್ಟ್ ಆಗುತ್ತೆ, ಯಾವುದು ಸೆಲೆಕ್ಟ್ ಆಗದೆ ಡಿಸ್ಕ್ವಾಲಿಫೈ ಆಗುತ್ತೆ, ಹೀಗೆ ಸಾಕಷ್ಟು ಕುತೂಹಲಗಳು, ಪ್ರಶ್ನೆಗಳು ಎಲ್ಲರಲ್ಲೂ ಕೂಡ ಇರಬಹುದು. ಅದರಲ್ಲೂ ಕೂಡ ಬಿಗ್ ಬಾಸನ್ನು ಕಂಟಿನ್ಯೂ ನೋಡುವಂತಹ ಅಭಿಮಾನಿಗಳಿಗೆ ಇಂಥದ್ದೊಂದು ಪ್ರಶ್ನೆ ಇರೋದಂತೂ ಸ್ವಾಭಾವಿಕ. ಆ ರೀತಿ ಇರೋರಿಗಾಗಿ ಈ ಸ್ಟೋರಿಯನ್ನು ಇವತ್ತು ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಹಾಗಾದರೆ ಬಿಗ್ ಬಾಸ್ ಸೀಸನ್ 11ರ ತಯಾರಿ ಎಲ್ಲಿವರೆಗೆ ಬಂದಿದೆ, ಯಾವಾಗ ಶುರುವಾಗುತ್ತೆ, ಎಲ್ಲ ಶೂಟಿಂಗ್ಗಳು ಅಥವಾ ಪ್ರೊಮೋ ಶೂಟ್ಗಳು ಅಥವಾ ಸೆಟ್ಟುಗಳು ಹೇಗೆಲ್ಲ ತಯಾರಿಯಾಗಿದ್ದಾವೆ, ಅದರ ಜೊತೆಗೆ ಈ ವೈರಲ್ ಆಗಿರುವಂಥ ಫೋಟೋದಲ್ಲಿ ಏನಿದೆ, ಅಷ್ಟು ಮಾತ್ರವಲ್ಲ ಯಾರ್ದೆಲ್ಲ ಹೆಸರಿದೆ, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಈಗಾಗಲೇ ಹೇಳಿದಂತೆ ರಿಯಾಲಿಟಿ ಶೋನ ಅಥವಾ ಈ ಸೀರಿಯಲ್ ಇಂಡಸ್ಟ್ರಿ ಅಥವಾ ಕಿರುತೆರೆ ಇಂಡಸ್ಟ್ರಿಯ ದೊಡ್ಡದೊಂದು ದಿಗ್ಗಜ ಅಂತೇಳಿ ಹೇಳಿದ್ರೆ ಅದು ಬಿಗ್ ಬಾಸ್ ಸೀಸನ್ 11 ಮತ್ತೆ ಶುರುವಾಗೋದ್ರ ಮೂಲಕ ಆ ಹಬ್ಬ ಮತ್ತೆ ಮರಳಿ ಬರ್ತಿದೆ. ಬಿಗ್ ಬಾಸ್ನ ವೀಕ್ಷಕರಿಗೆ ಖುಷಿಯ ವಿಚಾರನೂ ಕೂಡ ಹೌದು ಇದು. ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ಕೂಡ ಸೀಸನ್ 10+1 OTT ಸೀಸನ್ ಎಲ್ಲವೂ ಕೂಡ ತುಂಬ ಪಾಪ್ಯುಲರ್ ಆಗಿದೆ. ಅದರಲ್ಲೂ ಕೂಡ ಬೇರೆ ಬೇರೆ ಭಾಷೆಯಲ್ಲೂ ಕೂಡ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿರುವಂಥ ಬಿಗ್ ಬಾಸ್ ಈಗ ಮತ್ತೆ ಮರಳಿ ಬರ್ತಿದೆ. ಬಿಗ್ ಬಾಸ್ ಅನ್ನೋದು ಸುಮಾರೊಂದು 110 ದಿನಗಳ ಅದ್ಭುತವಾದಂಥ ಎಂಟರ್ಟೈನ್ಮೆಂಟ್ ಲೋಕಕ್ಕೆ ಕರೆದುಕೊಂಡು ಹೋಗುವಂತಹ ಒಂದು ವಿಶೇಷವಾದಂಥ ರಿಯಾಲಿಟಿ ಶೋ. ಸೊ ದಟ್ ಇದನ್ನು ಬಿಗ್ ಬಾಸ್ ಅಂತ ಹೇಳಿದ್ರೆ ಒಂದು ಬಿಗ್ ರಿಯಾಲಿಟಿ ಶೋ ಅಂತಲೇ ಎಲ್ಲರೂ ಕೂಡ ಕರೀತಾರೆ. ಸೊ ದಟ್ ಇದನ್ನು ದೊಡ್ಡಣ್ಣ ಅಂತಲೂ ಕೂಡ ಕರೀತಾರೆ, ರಿಯಾಲಿಟಿ ಶೋಗಳ ದೊಡ್ಡಣ್ಣ ಅಂತೇಳಿ. ಕಿರುತೆರೆ ವಾಹಿನಿಯವರು ಇದು ಬಿಗ್ ಬಾಸ್ ಅನ್ನೋದು ಒಂದು ಹಬ್ಬ ಅಂತಲೂ ಕೂಡ ಕರೀತಾರೆ. ಹೀಗಾಗಿ ಸೀಸನ್ 11 ಇನ್ನೇನು ಕೆಲವೇ ದಿನಗಳಲ್ಲಿ ಶುರುವಾಗುತ್ತೆ. ಇದರ ಪ್ರೊಮೋ ಶೂಟ್ ಕೂಡ ಈಗಾಗಲೇ ಆಗಿದೆ. ಪ್ರೊಮೋ ರಿಲೀಸ್ ಇನ್ನೇನು ಒಂದೆರಡು ದಿನಗಳಲ್ಲಿ ಆಗುತ್ತೆ ಅನ್ನುವಂಥ ಮಾಹಿತಿ ಇದೆ. ಈ ಮಧ್ಯೆ ಬಿಗ್ ಬಾಸ್ ಮನೆಯ ಸೆಟ್ನ ಕೆಲವೊಂದು ಫೋಟೋಸ್ಗಳು ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಈಗ ಪ್ರೊಮೋ ಶೂಟ್ ಆಗುವಂಥ ಸಂದರ್ಭದಲ್ಲಿ ಅಲ್ಲಿನ ಆ ಪ್ರೊಮೋ ಶೂಟ್ನ ಕೆಲವೊಂದು ಫೋಟೋಸ್ಗಳು ಕೂಡ ವೈರಲ್ ಆಗ್ತಿದ್ದಾವೆ. ಎರಡೂ ಕೂಡ ಅಂದರೆ ಇಲ್ಲಿ ಗಮನಿಸಬೇಕು, ಕನ್ಫ್ಯೂಷನ್ ಆಗಬೇಡಿ. ಬಿಗ್ ಬಾಸ್ ಸೀಸನ್ 11ರ ಪ್ರೊಮೋವನ್ನು ಶೂಟ್ ಮಾಡಿರೋದು ಹೈದರಾಬಾದ್ನಲ್ಲಿ, ಸೆಟ್ ಇರುವಂಥದ್ದು ಬೆಂಗಳೂರಿನಲ್ಲೇ, ನೋ ಡೌಟು. ಸೊ ದಟ್ಟು ಈಗ ಎರಡೂ ಕೂಡ ಫೋಟೋಸ್ಗಳು ವೈರಲ್ ಆಗಿದ್ದಾವೆ. ಒಂದು ಹೊಸ ಮನೆಯ ಕೆಲವೊಂದಷ್ಟು ರೀಡಿಸೈನ್ಡ್ ಕೆಲಸ ಆಗ್ತಿರುವಂತಹ ಫೋಟೋಸ್ಗಳು, ಅಟ್ ದಿ ಸೇಮ್ ಟೈಮ್ ಹೈದರಾಬಾದ್ನಲ್ಲಿ ನಡೆದಂಥ ಪ್ರೊಮೋ ಶೂಟ್ ಅದರ ಫೋಟೋಸ್ಗಳು ಕೂಡ ವೈರಲ್ ಆಗ್ತಿದೆ. ಈ ಮೂಲಕ ಒಂದು ಉತ್ತರವು ಕೂಡ ಸಿಕ್ಕಿದೆ. ಏನು, ಬಿಗ್ ಬಾಸ್ ಸೀಸನ್ 11 ಯಾರು ಹೋಸ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ನಿರೂಪಕರು ಬದಲಾಗ್ತಾರಾ, ಸುದೀಪ್ ಅವರು ನಿರೂಪಣೆ ಮಾಡೋದಿಲ್ವಾ, ಈ ರೀತಿ ಸಾಲು ಸಾಲು ಪ್ರಶ್ನೆಗಳಿದ್ದಾವೆ. ಬಟ್ ಇಲ್ಲ, ಇಲ್ಲಿ ಈ ಪ್ರೋಮೋದ ಶೂಟಿಂಗ್ ವೇಳೆಯಲ್ಲಿ ಸುದೀಪ್ ಅವರೇ ಇರುವಂತಹ ಫೋಟೋಸ್ಗಳು ಲೀಕ್ ಆಗಿದ್ದು ಅಲ್ಲಿಗೆ ಕನ್ಫರ್ಮ್ ಆಗಿದೆ. ಸುದೀಪ್ ಅವರೇ ಬಿಗ್ ಬಾಸ್ ಸೀಸನ್ 11ರ ಹೋಸ್ಟ್ ಅನ್ನೋದು ಕನ್ಫರ್ಮ್ ಆಗಿದೆ. ಹೈದರಾಬಾದ್ನಲ್ಲಿ ಈ ಬಿಗ್ ಬಾಸ್ ಸೀಸನ್ 11 ಬಿಗ್ ಬಾಸ್ ಸೀಸನ್ ಕನ್ನಡ 11ರ ಪ್ರೊಮೋ ಶೂಟು ನಡೆದಿದೆ. ಇದರ 2-3 ಫೋಟೋಸ್ಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಆಗಿದ್ದಾವೆ. ಇದು ಭಾರಿ ಚರ್ಚೆಗೆ ಮತ್ತು ಒಂದಷ್ಟು ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳಿಗೂ ಕೂಡ ಸಾಕ್ಷಿ ಆಗಿದೆ. ಉತ್ತರವೂ ಕೂಡ ಸಿಕ್ಕಿದೆ ಅಂತ ಕೂಡ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಈ ಬಾರಿ ಸುದೀಪ್ ಅವರೇ ನಿರೂಪಣೆಯನ್ನು ಮಾಡಲಿದ್ದಾರೆ ಅನ್ನೋದ್ರ ಮೂಲಕ ಸುದೀಪ್ ಅವರು ಜಾಕೆಟ್ ಹಾಕಿ ಚೇರ್ ಮೇಲೆ ಕುಳಿತಿರುವಂತಹ ಒಂದು ಫೋಟೋ ಅಥವಾ ಕ್ಯಾಮ್ರಾದಲ್ಲಿ ಕಾಣಿಸ್ಕೊಳ್ಳುವಂಥ ಒಂದು ಫೋಟೋ ಲೀಕ್ ಆಗಿದೆ. ಮತ್ತೊಂದು ಫೋಟೋದಲ್ಲಿ ಕಿಚ್ಚ ಜಾಕೆಟನ್ನು ಹಾಕ್ಕೊಂಡು ನಡೆದಾಡ್ತಾ ಇರೋದು ಕೂಡ ವೈರಲ್ ಆಗಿದೆ. ಇದೆರಡೂ ಕೂಡ ಇಲ್ಲಿ ಸ್ಪಷ್ಟವಾಗಿ ಬಿಗ್ ಬಾಸ್ಗೆ ಸಂಬಂಧಪಟ್ಟಂಥ ಪ್ರೊಮೋ ಶೂಟ್ ಅನ್ನೋದು ಗೊತ್ತಾಗ್ತಿದೆ. ಮಾನಿಟರ್ ಆಗ್ತಿರುವಂಥದ್ದು ಮತ್ತೊಂದು ನಡ್ಕೊಂಡು ಹೋಗ್ತಿರುವಂಥದ್ದು, ಇದೆರಡೂ ಕೂಡ ಅಲ್ಲಿಗೆ ಒಂದಂತೂ ಕ್ಲಿಯರ್ ಆಗುತ್ತೆ. ಸುದೀಪ್ ಅವರೇ ಈ ಬಿಗ್ ಬಾಸ್ ಸೀಸನ್ 11ರ ಹೋಸ್ಟ್ ಅನ್ನೋದು ಅಲ್ಲಿಗೆ ಕ್ಲಿಯರ್. ಹಾಗಾದರೆ ಯಾವಾಗ ಶುರು ಆಗುತ್ತೆ ಅನ್ನೋದು ಎರಡನೇ ಪ್ರಶ್ನೆ. ಸೆಪ್ಟೆಂಬರ್ನಲ್ಲಿ ಹನುಮಂತ ಅವಾರ್ಡನ್ನು ಈ ಕಲರ್ಸ್ ವಾಹಿನಿ ಇಟ್ಕೊಂಡಿದೆ. ಇದಾದ ಬಳಿಕ ಸೀಸನ್ 11 ಶುರುವಾಗುತ್ತೆ ಅನ್ನೋದು ಈಗ ಸದ್ಯಕ್ಕೆ ಸಿಕ್ಕಿರುವಂಥ ಇನ್ಫಾರ್ಮೇಷನ್ಸು. ಸೆಪ್ಟೆಂಬರ್ ಈಗ ಆಲ್ಮೋಸ್ಟ್ ಆಲ್ ಸೆಪ್ಟೆಂಬರ್ ಮೊದಲ ವಾರ ಅಥವಾ ಎರಡನೇ ವಾರಕ್ಕೆ ಅನುಬಂಧ ಅವಾರ್ಡನ್ನು ಮುಗಿಸ್ಬಿಟ್ರೆ ನಂತರ ಬಿಗ್ ಬಾಸ್ ಶುರುವಾಗುತ್ತೆ. ಬಿಗ್ ಬಾಸ್ ಒಂದು ಸಲ ಆರಂಭ ಮಾಡಿದ್ರೆ ಮತ್ತೆ ಬ್ರೇಕ್ ಕೊಡಲಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ ದಟ್ ಹಾಗಾದರೆ ಯಾರೆಲ್ಲ ಬಿಗ್ ಬಾಸ್ ಮನೆಗೆ ಒಳಗಡೆ ಹೋಗಬಹುದು ಅನ್ನೋದು ಈಗ ಚರ್ಚೆ ಆಗ್ತಿರುವಂಥ ವಿಚಾರ.
ಒಂದು ಪಟ್ಟಿಯು ಕೂಡ ಈಗ ವೈರಲ್ ಆಗ್ತಿದೆ. ಬಟ್ ಈ ಪಟ್ಟಿ ಫೈನಲ್ ಅಲ್ಲ. ಈ ಪಟ್ಟಿಯಲ್ಲಿ ಸಿಕ್ಕಾಪಟ್ಟೆ ಫಿಲ್ಟರ್ ಆಗ್ತವೆ. ಈ ಪಟ್ಟಿಯಲ್ಲಿ ಒಂದಷ್ಟು ಜನ ಹೋಗೋದಂತೂ ಕನ್ಫರ್ಮು. ಬಟ್ ಎಲ್ಲರೂ ಹೋಗ್ತಾರಾ? ಖಂಡಿತವಾಗ್ಲೂ ಎಲ್ಲರೂ ಕೂಡ ಹೋಗೋದಿಲ್ಲ. ಆಮೇಲೆ ಈ ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಈಗ ಒಂದಷ್ಟು ಪಟ್ಟಿಗಳು ಈಗ ವೈರಲ್ ಆಗ್ತಿದ್ದಾವೆ. ಏನದು ಅಂತೇಳಿ ನೋಡೋದಾದರೆ, ಈ ತುಕಾಲಿ ಸಂತು ಕಳೆದ ಬಾರಿಯ ಸೀಸನ್ನಲ್ಲಿ ಭಾಗವಹಿಸಿದಂತಹ ತುಕಾಲಿ ಸಂತು ಅವರ ಪತ್ನಿ ಮಾನಸ ಹೋಗ್ತಾರೆ ಅನ್ನೋದು ಈಗ ಗೊತ್ತಾಗ್ತಿರುವಂಥ ವಿಚಾರ. ಅವರ ಹೆಸರು ಕೂಡ ಇದೆ ಅನ್ನೋದು ಗೊತ್ತಾಗ್ತಿದೆ. ಬಟ್ ಹೋಗ್ತಾರಾ ಹೋಗಲ್ವಾ ಅನ್ನೋದನ್ನು ಕನ್ಫರ್ಮ್ ಮಾಡಲಿಕ್ಕೆ ಈಗ ಸಾಧ್ಯವಿಲ್ಲ. ಯಾಕಂತ ಹೇಳಿದ್ರೆ ಇನ್ನೂ ಕೂಡ ಸೆಲೆಕ್ಷನ್ ಪ್ರೊಸೀಜರ್ ನಡಿಬೇಕು. ಆಮೇಲೆ ಡಾಕ್ಯುಮೆಂಟ್ಸ್ ವರ್ಕ್ಸ್ ಎಲ್ಲ ಬಾಕಿ ಇದೆ. ಹೀಗಾಗಿ ಇವರೆಲ್ಲ ಹೆಸರನ್ನು ಮಾಡ್ಕೊಂಡಿದ್ದಾರೆ. ಬಟ್ ಇದರಲ್ಲಿ ಯಾವುದು ಫೈನಲ್ ಆಗುತ್ತೆ ಅನ್ನೋದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಇದ್ರ ಜೊತೆಗೆ ಕಾಮಿಡಿ ನಟ ಚಂದ್ರಪ್ರಭ ಹೋಗ್ತಾರೆ ಅನ್ನೋದು ಈಗ ಪಟ್ಟಿಯಲ್ಲಿ ಹೆಸರಿದೆ. ರೀಲ್ಸ್ ಮೂಲಕ ಖ್ಯಾತರಾಗಿರುವಂಥ ಭೂಮಿಕಾ ಬಸವರಾಜು, ಎಸ್ ನಾರಾಯಣ್ ಪುತ್ರ ಪಂಕಜ್ ನಾರಾಯಣ್ ಹೆಸರುಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದ್ದಾವೆ, ಲಿಸ್ಟ್ನಲ್ಲಿ ಇದ್ದಾವೆ ಅನ್ನುವಂಥ ಸುದ್ದಿ ಬರ್ತಾ ಇದೆ. ಇದರ ಜೊತೆಗೆ ಅಂತರ್ಪಟ ಸೀರಿಯಲ್ ಹೀರೋಯಿನ್ ಆದಂತಹ ತನ್ವಿಯ ಬಾಲರಾಜ್ ಅವರು, ಕೆಂಡಸಂಪಿಗೆ ಸೀರಿಯಲ್ ನಟ ಆಕಾಶು, ಶನಿ ಸೀರಿಯಲ್ನ ನಟ ಸುನಿಲು, ಮಜಾ ಭಾರತದ ರಾಘವೇಂದ್ರ, ಬೃಂದಾವನ ಸೀರಿಯಲ್ನ ನಟ ವರುಣ್ ಆರಾಧ್ಯ ಬಿಗ್ ಬಾಸ್ ಮನೆಗೆ ಹೋಗಬಹುದು ಅನ್ನುವಂತಹ ಸಾಧ್ಯತೆ ಇದೆ. ಇವರೆಲ್ಲರ ಹೆಸರು ಕೂಡ ಪಟ್ಟಿಯಲ್ಲಿದೆ ಅಂತೇಳಿ. ಜೊತೆಗೆ ಈಗಾಗಲೇ ವರ್ಷ ಕಾವೇರಿಯು ಕೂಡ ಹೋಗ್ತಾರೆ ಅನ್ನುವಂಥ ಸುದ್ದಿ ಇದೆ. ಹಾಗೆಯೇ ನ್ಯೂಸ್ ಚಾನಲಿಂದ ಯಾರನ್ನಾದರೂ ಒಬ್ಬರು ತುಂಬ ಈ ಕಾಂಟ್ರವರ್ಸಿಗಳು ಅಥವಾ ಬೇರೆ ಬೇರೆ ಕಾಂಟ್ರವರ್ಸಿಗಳನ್ನು ಮೈಮೇಲೆ ಹೇಳ್ಕೊಂಡವರು, ಈ ರೀತಿ ಇರೋರನ್ನ ಒಬ್ಬರನ್ನ ನ್ಯೂಸ್ ಚಾನಲಿಂದ ಸೆಳೆಯುವಂಥ ಯತ್ನವು ಕೂಡ ನಡೀತಿದೆ. ಇನ್ನೂ ಕೂಡ ಅದರ ಒಪ್ಪಿಗೆ ಸಿಕ್ಕಿಲ್ಲ ಅಂತೇಳಿ. ಅದೇನೇ ಇದ್ರೂ ಕೂಡ ಆಡಿಷನ್ ನಡೆದು ಶೋ ಆರಂಭವಾದಂಥ ಬಳಿಕವಷ್ಟೇ ಯಾರು ಮನೆಯ ಒಳಗಡೆ ಕನ್ಫರ್ಮ್ ಆಗಿ ಹೋಗ್ತಾರೆ ಅನ್ನೋದು ಗೊತ್ತಾಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಕೊನೆ ಕ್ಷಣದಲ್ಲೂ ಕೂಡ ಇದು ಬದಲಾವಣೆ ಆಗುತ್ತೆ. ಕೊನೆ ಕ್ಷಣದಲ್ಲೂ ಕೂಡ. ಯಾಕಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ 17 ಜನರನ್ನು ಒಳಗಡೆ ಕಳಿಸ್ತಾರೆ ಅಂತ ಹೇಳಿದ್ರೆ, ಕೇವಲ 17 ಜನರನ್ನೇ ಆಡಿಷನ್ ಮಾಡಲ್ಲ. 17 ಪ್ಲಸ್ ಒಂದು 3-4 ಜನರನ್ನ ಎಕ್ಸ್ಟ್ರಾ ಆಡಿಷನ್ ಮಾಡಿರ್ತಾರೆ. ಅವರ ಡಾಕ್ಯುಮೆಂಟ್ಸು ಸರಿಯಾಗಿ ಸಪೋರ್ಟ್ ಮಾಡೋದಿಲ್ವೋ, ಅಥವಾ ಅವರ ಹೆಲ್ತ್ ಕಂಡೀಷನ್ ಸಪೋರ್ಟ್ ಮಾಡಲ್ಲ, ಅಥವಾ ಬೇರೆ ಏನಾದರೂ ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳಲ್ಲಿ ಯಾವುದಾದ್ರೂ ಮ್ಯಾಚಿಂಗ್ ಆಗ್ತಿಲ್ಲ ಅನ್ನೋದಾದರೆ ಅವರನ್ನು ಕೈ ಬಿಡ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಇಂಥವ್ರಿಗೆ ಎಕ್ಸ್ಟ್ರಾ ಇರೋರಿಗೆ ಅವಕಾಶ ಸಿಗುತ್ತೆ. ಆ ರೀತಿಯೂ ಕೂಡ ಆಗಬಹುದು ಅನ್ನೋದು ಕೆಲವರ ಲೆಕ್ಕಾಚಾರ. ಹಾಗಾಗಿ ನಮಗೆ ಅವಕಾಶ ಸಿಗ್ಬೋದು ಅಂತಲೂ ಕೂಡ ಅಂದ್ಕೊಂಡಿದ್ದಾರೆ. ಇದ್ರ ಜೊತೆಗೆ ಬೇರೆ ಬೇರೆ ಇನ್ನೂ ಕೂಡ ಸಾಕಷ್ಟು ಜನರ ಹೆಸರು ಓಡಾಡ್ತಿದೆ. ಯಾವುದೂ ಕೂಡ ಇನ್ನೂ ಕೂಡ ಅಧಿಕೃತ ಆಗಿಲ್ಲ. ಯಾಕಂತ ಹೇಳಿದ್ರೆ ಸೆಲೆಕ್ಷನ್ ಪ್ರೊಸೀಜರ್ ಅನ್ನೋದು ಅಷ್ಟು ಈಸಿಯಾಗಿ ನಡೆಯೋದಿಲ್ಲ ಇಲ್ಲಿ. ಡಾಕ್ಯುಮೆಂಟೇಷನ್ ವರ್ಕ್ ಆಗಬೇಕು, ಅವರ ಬ್ಯಾಕ್ಗ್ರೌಂಡು ಚೆಕ್ ಆಗಬೇಕು, ಜೊತೆಗೆ ಹೆಲ್ತ್ ಚೆಕಪ್ ಆಗಬೇಕು. ಆಮೇಲೆ ಅವರು ತಗೊಳ್ಳುವಂಥ ಪ್ರತಿಯೊಂದು ಮಾತ್ರೆ, ಇನ್ನೊಂದು ಮತ್ತೊಂದು ಪ್ರತಿಯೊಂದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಸಂಗ್ರಹಿಸ್ತಾರೆ. ದಿನಕ್ಕೆಷ್ಟು ಸಿಗರೇಟ್ ಸೇಯ್ತಾರೆ ಅನ್ನೋದನ್ನು ಕೂಡ ಸಂಗ್ರಹಿಸ್ತಾರೆ. ಜೊತೆಗೆ ಅವರ ಬ್ಯಾಡ್ ಹ್ಯಾಬಿಟ್ಸ್ಗಳು ಏನೇನಿದೆ ಅದರ ಬಗ್ಗೆಯೂ ಕೂಡ ಮಾಹಿತಿಗಳನ್ನು ಸಂಗ್ರಹಿಸಬೇಕು. ಆಮೇಲೆ ಅವರು ಬಾಲ್ಯದಿಂದ ಇಲ್ಲಿವರೆಗೆ ಮಾಡ್ಕೊಂಡು ಬಂದಿರುವಂಥ ಪೋಲಿತನ ಅಥವಾ ಬೇರೆ ಬೇರೆ ಎಲ್ಲವನ್ನು ಕೂಡ, ಆಮೇಲೆ ಅವರ ಲೈಫ್ನಲ್ಲಿ ನಡೆದಿರುವಂಥ ಬೇರೆ ಬೇರೆ ಘಟನೆಗಳು ಎಲ್ಲವನ್ನು ಕೂಡ ಮೆಲುಕು ಹಾಕಬೇಕಾಗುತ್ತೆ. ಅದಕ್ಕೋಸ್ಕರ ರಿಮೈಂಡರ್ ಇರುವಂತಹ ಒಂದು ಪ್ಯಾಡು, ಹೀಗೆ ಒಂದಲ್ಲ ಎರಡಲ್ಲ ಎಲ್ಲವನ್ನು ಕೂಡ ತಯಾರಿ ಮಾಡಿಕೊಂಡು ನಂತರ ಆಡಿಷನನ್ನು ಮಾಡಿ ನಂತರ ಸೆಲೆಕ್ಷನ್ ಪ್ರೊಸೀಜರನ್ನು ಮಾಡ್ತಾರೆ ಅನ್ನೋದು ಕನ್ಫರ್ಮ್. ಆ ನಂತರ ಯಾರು ಬಿಗ್ ಬಾಸ್ ಮನೆಯ ಒಳಗಡೆ ಅಧಿಕೃತವಾಗಿ ಹೋಗ್ತಾರೆ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೇನು ಹೆಚ್ಚು ದಿನಗಳು ಬೇಕಾಗಿಲ್ಲ. ಬಿಗ್ ಬಾಸ್ ಶುರುವಾಗಲೇಬೇಕು ಅಂತಲೂ ಕೂಡ ಇಲ್ಲ. ಒಂದಷ್ಟು ಹೆಸರುಗಳು ಮುಂಚೆನೇ ರಿವೀಲ್ ಆಗ್ತವೆ. ಆ ಹೆಸರುಗಳಲ್ಲಿ ಯಾರ್ಯಾರ್ದು ಇರುತ್ತೆ, ಯಾರ್ಯಾರ್ದು ಇರಲ್ಲ ಅನ್ನೋದಂತಹ ಕಂಪ್ಲೀಟ್ ಪ್ರಾಮಿಸಿಂಗ್ ಅಪ್ಡೇಟ್ಸನ್ನು ನಿಮ್ಮ ಮುಂದೆ, ಅಂದರೆ ಕನ್ಫರ್ಮ್ ಇದ್ದರೆ ಮಾತ್ರ ನಿಮ್ಮ ಮುಂದೆ ಅಂತಹ ಸುದ್ದಿಗಳನ್ನು ಇಡ್ತಾ ಹೋಗ್ತೀವಿ. ಸೊ ದಟ್ ಈಗಲೂ ಕೂಡ ನಾನು ಹೇಳ್ತಾ ಇರೋದು, ನಾನು ಹೇಳಿದಂಥ ಹೆಸರುಗಳಿದ್ದಾವಲ್ಲ ಅದು ಒಳಗೆ ಹೋಗುವಂಥ ಹೆಸರುಗಳಲ್ಲ, ಒಳಗೆ ಹೋಗೋದಕ್ಕೆ ಈ ಲಿಸ್ಟ್ನಲ್ಲಿರುವಂಥ ಹೆಸರುಗಳು ಅಷ್ಟೇ ಅನ್ನೋದನ್ನು ಕ್ಲಾರಿಫೈ ಮಾಡ್ತಾ, ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ನಿಮ್ಮ ಪ್ರಕಾರ ಯಾರು ಬಿಗ್ ಬಾಸ್ ಮನೆ ಒಳಗಡೆ ಹೋಗಬೇಕು ಅಂತೇಳಿ ನಿಮ್ಗೆ ಅನಿಸುತ್ತೆ? ಜೊತೆಗೆ ಸುದೀಪ್ ಅವರು ಹೋಸ್ಟ್ ಮಾಡಿರುವಂಥದ್ದು ಅಥವಾ ಮಾಡ್ತಾ ಇರುವಂಥದ್ದು ಎಷ್ಟು ಖುಷಿಯನ್ನು ಕೊಟ್ಟಿದೆ ನಿಮಗೆ, ಎಲ್ಲದರ ಬಗ್ಗೆಯೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.